ಎಲ್ರಿಗೂ ನಮಸ್ಕಾರ. ನಾಳೆ ಕೃಷ್ಣ ಜನ್ಮಾಷ್ಟಮಿ. ಅಂದರೆ ಕೃಷ್ಣನ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾಳೆ ನಾವು ಅಂಬೆಗಾಲು ಕೃಷ್ಣನ ಅಂದರೆ ಕೃಷ್ಣನ ಬಾಲ ರೂಪವನ್ನು ನಾಳೆ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆಯ ಶುಭ ಮುಹೂರ್ತ ಮತ್ತು ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ರೋಹಿಣಿ ನಕ್ಷತ್ರ ಕೂಡ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಅದ್ರ ಜೊತೆಗೆ ಪೂಜೆಗೆ ಶುಭ ಮುಹೂರ್ತ ಆಗಿರಬಹುದು, ಇದನ್ನೆಲ್ಲ ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಸರಳವಾಗಿ ಅಲಂಕಾರನ ಮಾಡಿ ಕೃಷ್ಣನ ಹೆಜ್ಜೆಯನ್ನು ಬರೆದು ಯಾವ ರೀತಿ ಮಂತ್ರ ಸಹಿತವಾಗಿ ಪೂಜೆ ಮಾಡಬೇಕು ಅನ್ನುವಂಥ ಸರಳವಾದ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾಳಿನ ಪೂಜೆಗೆ ನಿಮಗೆ ಬೇಕಾಗಿರುವಂಥ ಪಂಚಾಂಗವನ್ನು ಈಗಾಗಲೇ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೋಡಿ ಬರೆದಿಟ್ಕೊಳ್ಳಿ. ಸಂಕಲ್ಪ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹೊಸೊಬ್ರು ಈ ವಿಡಿಯೋನ ನೋಡ್ತಾ ಇದ್ರೆ ಮತ್ತೊಮ್ಮೆ ನಿಮಗಾಗಿ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ರೋಹಿಣಿ ನಕ್ಷತ್ರ ಯಾವಾಗ ಪ್ರಾರಂಭ ಆಗುತ್ತೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ತಿಳಿಸ್ಕೊಡ್ತಾ ಇದ್ದೀನಿ. 26ನೇ ತಾರೀಕು ಬೆಳಗಿನ ಜಾವ ಅಂದರೆ ಮೊದಲನೇ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ಬೋದು, 3:40 ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ. ಮತ್ತು 27ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 2:20 ಅಷ್ಟಮಿ ತಿಥಿ ಮುಕ್ತಾಯ ಆಗುತ್ತೆ. ಇನ್ನು ರೋಹಿಣಿ ನಕ್ಷತ್ರ ಕೂಡ ಅಷ್ಟೇ, 26ನೇ ತಾರೀಕು ಸೋಮವಾರ ಮಧ್ಯಾಹ್ನ 3:55 ಪ್ರಾರಂಭ ಆಗುತ್ತೆ. 27ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:40 ಮುಕ್ತಾಯ ಆಗುತ್ತೆ. ನಮಗೆ ಉದಯ ಕಾಲದಲ್ಲಿ ಅಷ್ಟಮಿ ತಿಥಿ ಮತ್ತು ರೋಹಿಣಿ ನಕ್ಷತ್ರ ಎರಡೂ ಕೂಡ ಇರಬೇಕು. ಹಾಗಾಗಿ 26ನೇ ತಾರೀಕು ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಪೂಜೆಗೆ ಶುಭ ಮುಹೂರ್ತ ಅಂದರೆ ಕೃಷ್ಣನ ಜನನ ಆಗಿರೋದು ಮಧ್ಯರಾತ್ರಿ 12 ಗಂಟೆಗೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಸಂಜೆ ಕೂಡ ಪೂಜೆ ಮಾಡಬಹುದು, ಅಥವಾ ಮಧ್ಯಾಹ್ನ ಪೂಜೆ ಮಾಡುವಂಥವ್ರು 12 ಗಂಟೆಯಿಂದ 12:50 ನೀವು ಪೂಜೆನ ಮಾಡ್ಕೋಬಹುದು. ಮಧ್ಯಾಹ್ನ ಸಂಜೆ ಪೂಜೆ ಮಾಡೋರು ಸಂಜೆ 7 ಗಂಟೆ ನಂತರ ಕೂಡ ಮಾಡಬಹುದು. ಆದರೆ ಆ ದಿನ ಉಪವಾಸ ಮಾಡೋದು ತುಂಬ ಒಳ್ಳೆಯದು. ನಿಮ್ಮ ಆರೋಗ್ಯನ ಗಮನಿಸ್ಕೊಂಡು ನೀವು ಉಪವಾಸನ ಮಾಡಬಹುದು. ಇನ್ನು ನೀವು ದೇವ್ರ ಮನೆಯಲ್ಲಿ ಕೃಷ್ಣನ ಪ್ರತಿಮೆಯನ್ನು ಇಟ್ಟು ಪೂಜೆ ಮಾಡ್ತೀರಾ ಅಂತಂದರೆ ಅಲ್ಲಿ ಮೊದಲು ಚೆನ್ನಾಗಿ ಒರೆಸಿ ಗೋಮೂತ್ರ ಎಲ್ಲ ಹಾಕಿ ಚೆನ್ನಾಗಿ ಒರೆಸಿ ಒಂದು ರಂಗೋಲಿನ ಹಾಕಿ ಒಂದು ಪೀಠನ ಸಿದ್ಧತೆ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಪೀಠ ಏನಾದರೂ ಇಲ್ಲ ಅಂದರೆ ಹಳದಿ ವಸ್ತ್ರ ಇದ್ದರೆ ಅದನ್ನು ಕೂಡ ಇಡಬಹುದು, ಅಥವಾ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಸ್ವಸ್ತಿಕನ್ನು ಬರೆದು ಅರಿಶಿನ ಕುಂಕುಮ ಅಕ್ಷತೆ ತುಳಸಿ ದಳ ಎಲ್ಲನೂ ಕೂಡ ಇಟ್ಟು ನೀವು ಅಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಬೇಕು. ಮೊದಲು ನೀವು ಕೃಷ್ಣನಿಗೆ ಪೀಠವನ್ನು ಸಿದ್ಧತೆ ಮಾಡಾದ್ಮೇಲೆ ಅಭಿಷೇಕವನ್ನು ಮಾಡ್ಕೋಬೇಕು. ಹಾಲಿನ ಅಭಿಷೇಕ ಮಾಡೋದು ತುಂಬ ಒಳ್ಳೆಯದು, ಅಥವಾ ಪಂಚಾಮೃತ ಅಭಿಷೇಕ ಕೂಡ ಮಾಡ್ಕೋಬಹುದು. ನಾನಿವತ್ತಿಲ್ಲಿ ನಿಮಗೆ ಬರೀ ಹಾಲಿನ ಅಭಿಷೇಕನ ಮಾಡಿ ತೋರಿಸ್ತಾ ಇದ್ದೀನಿ. ಅಭಿಷೇಕಕ್ಕೆ ಹಸಿ ಹಾಲನ್ನು ತಗೊಳ್ಳಿ. ನೈವೇದ್ಯ ಮಾಡೋಕ್ಕೆ ಹಾಲನ್ನು ಕಾಯಿಸಿ ಸಕ್ಕರೆನ ಹಾಕಿ ನೈವೇದ್ಯ ಮಾಡಬೇಕು. ಹಾಲಿನ ಅಭಿಷೇಕವನ್ನು ಮಾಡಿಕೊಂಡು ಒಳ್ಳೆ ಶುದ್ಧವಾದ ನೀರಲ್ಲಿ ಮತ್ತೆ ಕೃಷ್ಣನ ಮೂರ್ತಿಯನ್ನು ತೊಳೆದು ಗಂಧ ಅರಿಶಿಣ ಕುಂಕುಮನ ಹಚ್ಚಬೇಕು. ಆ ನಂತರ ನಾವು ರೆಡಿ ಮಾಡಿರುವಂಥ ಪೀಠದ ಮೇಲೆ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಬೇಕು. ಈಗಿಲ್ಲಿ ನಾನು ನಿಮಗೆ ನವಿಲ್ಗರಿಯನ್ನು ಇಡೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ನೀವು ಯಾವ ರೀತಿ ಪೀಠವನ್ನು ಸಿದ್ಧತೆ ಮಾಡ್ಕೊಂಡಿರ್ತೀರಾ, ನವಿಲ್ಗರಿ ಚಿಕ್ಕದು ದೊಡ್ಡದು ಇಟ್ಕೊಂಡಿರ್ತೀರಾ, ಅದರ ಪ್ರಕಾರ ನೀವು ಈ ರೀತಿ ಅಲಂಕಾರನ ಮಾಡ್ಕೋಬಹುದು. ಸಿಂಪಲ್ ಆಗಿ ಸರಳವಾಗಿ ನಿಮಗೆ ಇಲ್ಲಿ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಇಷ್ಟದ ಪ್ರಕಾರ ಕೂಡ ನೀವು ಅಲಂಕಾರನ ಮಾಡ್ಕೋಬಹುದು. ಈಗಿಲ್ಲಿ ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿ ಆದ ನಂತರ ಒಂದು ಮಣಿ ಮಾಲೆಯನ್ನು ಹಾಕಿದ್ದೀನಿ. ಯಾವುದಾದ್ರೂ ಚಿನ್ನದ ಒಡವೆ ಕೂಡ ಹಾಕ್ಬಹುದು. ಯಾಕಂದ್ರೆ ಕೃಷ್ಣ ವಿಷ್ಣುವಿನ 8ನೇ ಅವತಾರ. ವಿಷ್ಣು ಅಲಂಕಾರ ಪ್ರಿಯ, ಹಾಗೆ ಕೃಷ್ಣನು ಕೂಡ ಅಷ್ಟೇ ಅಲಂಕಾರ ಪ್ರಿಯ. ಎಷ್ಟು ಬಗೆಯ ಹೂಗಳು, ಎಷ್ಟು ಆಭರಣಗಳನ್ನ ಇಟ್ಟು ನೀವು ಅಲಂಕಾರ ಮಾಡ್ತೀರೋ ಅಷ್ಟು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಹಾಗಾಗಿ ಚಿನ್ನದ ಒಡವೆ ಇದ್ರೆ ಅದನ್ನೇ ಹಾಕಿ, ಇಲ್ದಿದ್ರೆ ಈ ರೀತಿ ಮುತ್ತು ಮಣಿಯ ಮಾಲೆನೂ ಕೂಡ ಹಾಕಿ ನವಿಲ್ಗರಿಯನ್ನ ಇಡಬಹುದು. ಎಷ್ಟು ಬಗೆಯ ಹೂಗಳನ್ನು ನೀವು ಪೂಜೆಗೆ ಉಪಯೋಗಿಸಿದ್ರು ಕೂಡ ತುಳಸಿ ಅಂತೂ ಬೇಕೇ ಬೇಕು, ಅತಿ ಮುಖ್ಯವಾಗಿ. ಹಾಗಾಗಿ ತುಳಸಿನೂ ಕೂಡ ಹೆಚ್ಚಾಗಿನೇ ಇಟ್ಕೊಳ್ಳಿ. ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಿಂದಿನ ವಿಡಿಯೋದಲ್ಲಿ ಕೃಷ್ಣನ ಅಷ್ಟೋತ್ತರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ಅದನ್ನ ನೋಡ್ಕೊಂಡು ಅರ್ಚನೆ ಮಾಡ್ಕೊಳ್ಳಿ. ಇನ್ನು ನೈವೇದ್ಯಕ್ಕೆ ಕೂಡ ಅಷ್ಟೇನೆ 3, 6, 9, 12, 16, 21, 31 ಈ ರೀತಿ ಎಷ್ಟು ಬಗೆಯ ನೈವೇದ್ಯ ಬೇಕಾದರೂ ನೀವು ಮಾಡಬಹುದು. ಚಿಕ್ಕ ಚಿಕ್ಕ ಕಪ್ಗಳಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದನ್ನು ಕೂಡ ನೀವು ಇಡಬಹುದು. ಎಲ್ಲನೂ ಲೆಕ್ಕ ಹಾಕೊಂಡು ನಿಮ್ಮ ಶಕ್ತಾನುಸಾರ ನೀವು ನೈವೇದ್ಯನ ಇಡಬಹುದು. ನಾನಿವತ್ತಿಲ್ಲಿ ಹಾಲು, ಹಣ್ಣು, ಡ್ರೈ ಫ್ರೂಟ್ಸ್ ಅನ್ನ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆ ನಿಮ್ಮ ಹತ್ರ ಏನಾದರೂ ಭಗವದ್ಗೀತೆ ಬುಕ್ಕನ್ನು ನೀವು ಮನೇಲಿ ಇಟ್ಕೊಂಡಿದ್ರೆ ಅದನ್ನು ಕೂಡ ನಾಳೆ ಪೂಜೆಗೆ ಇಡಬೇಕು. ಆ ಬುಕ್ಕಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವನ್ನು ಇಟ್ಟು ನೀವಿಲ್ಲಿ ಪಕ್ಕದಲ್ಲಿ ಅಂದರೆ ಕೃಷ್ಣನ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ತುಂಬ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ.
ನಿಮ್ಮ ಹತ್ರ ಭಗವದ್ಗೀತೆ ಬುಕ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಇದ್ರೆ ನೀವು ಮರೀದ ಹಾಗೆ ಪೂಜೆಗೆ ಅದನ್ನ ಇಡಬೇಕಾಗತ್ತೆ. ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವನ್ನ ಇಟ್ಟು ನೀವು ಈ ರೀತಿ ಕೃಷ್ಣನ ಪಕ್ಕ ಪ್ರತಿಷ್ಠಾಪನೆ ಮಾಡಿ. ಮತ್ತೆ ಅಂಬೆಗಾಲು ಕೃಷ್ಣ ಇಲ್ಲ ಅಂದ್ರೆ ನೀವು ಯಾವ ಕೃಷ್ಣನ ಮೂರ್ತಿನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಅದನ್ನೇ ನೀವು ಪೂಜೆಗೆ ಇಡಬಹುದು. ಕೃಷ್ಣನ ಪಾದಗಳನ್ನ ಬಿಡುವಾಗ್ಲೂ ಅಷ್ಟೇನೆ ಅದನ್ನು ಕೂಡ ಲೆಕ್ಕ ಹಾಕೊಂಡು ಬಿಡ್ತಾರೆ. ಕೆಲವರು ಹೊರಗಡೆ ಅಂದ್ರೆ ಅವರ ಮೇನ್ ಡೋರಿಂದ ಮನೆ ಒಳಗಡೆ ಬರೋವರೆಗೂನು ಕೂಡ ಹಾಕ್ತಾ ಇರ್ತಾರೆ. ನಿಮ್ಮಿಷ್ಟ ಎಷ್ಟು ಹೆಜ್ಜೆಗಳನ್ನ ಬೇಕಾದ್ರೂ ಇಡಬಹುದು. ಮೊದಲನೇ ಹೆಜ್ಜೆ ಬಲಗಾಲಿನ ಹೆಜ್ಜೆನೇ ಆಗಿರ್ಬೇಕು. ಹಾಗಾಗಿ ಮೊದಲು ನೀವು ಹೆಜ್ಜೆನ ಬರೆಯುವಾಗ ಬಲಗಾಲನ್ನ ಮನೆ ಒಳಗಡೆ ಇಟ್ಕೊಂಡು ಬರೋ ರೀತಿ ಮೊದಲು ಬಲಗಾಲಿನ ಹೆಜ್ಜೆನ ಬರಿಬೇಕು. ಆಮೇಲೆ ಎಡಗಾಲಿನ ಹೆಜ್ಜೆನ ಬರಿಬೇಕು. ಈ ರೀತಿ ನೀವು ಎಷ್ಟು ದೂರದವರೆಗೂ ಬೇಕಾದ್ರೂ ಹೆಜ್ಜೆ ಗುರುತನ್ನ ಹಾಕೊಂಡು ಹೋಗ್ಬೋದು. ನಾನಿಲ್ಲಿ ಜಾಗ ಚಿಕ್ಕದಾಗಿರೋದ್ರಿಂದ 2 ಹೆಜ್ಜೆಯನ್ನ ಹಾಕಿದ್ದೀನಿ. 2 ಹೆಜ್ಜೆಗಳನ್ನ ಹಾಕಿ ಆದ ನಂತರ 2 ದೀಪಗಳನ್ನ ಕೂಡ ಇಟ್ಟಿದ್ದೀನಿ. ನಾವು ಕೈನಲ್ಲೇನೂ ಇದನ್ನೆಲ್ಲ ಬರಿಬಹುದು. ನಿಮ್ಮಿಷ್ಟ. ನೀವು ಕೈನಲ್ಲೇ ಚೆನ್ನಾಗಿ ಬರಿತೀರಾ ಅಂದ್ರೆ ಕೈನಲ್ಲೂ ಕೂಡ ಬರಿಬಹುದು. ಮತ್ತೆ ರಂಗೋಲಿ ಪುಡಿನಲ್ಲಾದ್ರೂ ಯೂಸ್ ಮಾಡಿ. ಇಲ್ದಿದ್ರೆ ಅಕ್ಕಿ ಹಿಟ್ಟನ್ನ ಕಲಸ್ಕೊಂಡು ಅದರಲ್ಲೂ ಕೂಡ ಹೆಜ್ಜೆ ಗುರುತುಗಳನ್ನ ಹಾಕ್ಬಹುದು. ತುಂಬಾ ಜನ ಆ ರೀತಿ ಕೂಡ ಮಾಡ್ತಾರೆ. ಕೆಲವ್ರಿಗೆ ರಂಗೋಲಿ ಪುಡಿನ ಯೂಸ್ ಮಾಡಬಹುದಾ ಬೇಡವಾ ಅಂತ ಕೂಡ ಕನ್ಫ್ಯೂಷನ್ ಇರುತ್ತೆ. ಖಂಡಿತವಾಗ್ಲೂ ಯೂಸ್ ಮಾಡಬಹುದು. ಈಗ ಅದನ್ನು ಕೂಡ ಗ್ರಂಥಿಗೆ ಅಂಗಡಿಗಳಲ್ಲೇ ಒಳ್ಳೆ ಶುದ್ಧವಾಗಿರುವಂತ ರಂಗೋಲಿ ಪುಡಿಗಳನ್ನ ಕೂಡ ಮಾರ್ತಾರೆ. ಅದರಿಂದ ಕೂಡ ನಾವು ರಂಗೋಲಿನ ಹಾಕಬಹುದು. ದೇವ್ರ ಮನೆಯಲ್ಲೂ ಕೂಡ ಹಾಕಬಹುದು. ನಾನು ದೇವ್ರ ಮನೆಯಲ್ಲಿ ಹಾಕಿದ್ರುನು ರಂಗೋಲಿ ಪುಡಿನೇ ಯೂಸ್ ಮಾಡಿರ್ತೀನಿ. ತುಂಬಾ ಜನ ಅಕ್ಕಿ ಹಿಟ್ಟನ್ನ ಕೂಡ ಯೂಸ್ ಮಾಡ್ತಾರೆ. ಖಂಡಿತ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡಬಹುದು. ಹೆಜ್ಜೆಗಳನ್ನೆಲ್ಲ ಹಾಕಿ ಆದ ನಂತರ ಎಲ್ಲಾ ಪಾದಗಳಿಗೂ ಕೂಡ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲನೂ ಕೂಡ ಇಡಬೇಕು. ಹಾಗೇನೆ ಒಂದೊಂದು ಹೂಗಳನ್ನು ಕೂಡ ಇಡಬೇಕು. ತುಳಸಿ ಇಟ್ರೆ ಇನ್ನೂ ಒಳ್ಳೆದೇನೆ. ಅಥವಾ ಯಾವ ಹೂವಿದೆಯೋ ಅದನ್ನೇ ಕೂಡ ನೀವು ಇಡಬಹುದು. ಈ ರೀತಿ ಎಲ್ಲಾ ಪಾದಗಳಿಗೂ ಕೂಡ ಅರಿಶಿನ, ಕುಂಕುಮ, ಅಕ್ಷತೆಯನ್ನೆಲ್ಲ ಇಟ್ಟು ಹೂಗಳನ್ನೆಲ್ಲ ಇಡಬೇಕು. ಅಥವಾ ತುಳಸಿ ದಳನಾದ್ರೂ ಇಡಬೇಕು. ಹಾಗೇನೆ ನಾವು ಏನೆಲ್ಲಾ ನೈವೇದ್ಯ ಇಡ್ತೀವಿ, ತಟ್ಟೆಗಳಲ್ಲಿ ಹಣ್ಣು ಇಟ್ಟಿರ್ತೀವಿ, ಹಾಲು ಇಟ್ಟಿರ್ತೀವಿ, ಡ್ರೈ ಫ್ರೂಟ್ಸ್ ಇಟ್ಟಿರ್ತೀವಿ, ಅಥವಾ ಏನಾದ್ರೂ ಸಿಹಿ ತಿಂಡಿಗಳನ್ನ ಮಾಡಿಟ್ಟಿರ್ತೀವಿ. ಹಾಲಿನ ಪಾಯಸ ಆಗಿರ್ಬಹುದು, ಕಡಲೆಬೇಳೆ ಪಾಯಸ, ಸಜ್ಜಿಗೆ, ಮತ್ತೆ ಸಿಹಿ ಪೊಂಗಲ್ ಆಗಿರ್ಲಿ, ಏನು ನೈವೇದ್ಯ ಬೇಕಾದ್ರೂ ಮಾಡಿಡಬಹುದು. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೂಡ ತುಳಸಿ ದಳನ ಹಾಕ್ಲೇಬೇಕು. ತುಳಸಿ ಎಲೆಗಳನ್ನ ಹಾಕ್ಲೇಬೇಕು. ನಾನು ಕೂಡ ಇಲ್ಲಿ ಇಟ್ಟಿರುವಂತ ಹಣ್ಣುಗಳ ಮೇಲೆಲ್ಲ ತುಳಸಿ ಎಲೆಗಳನ್ನ ಇಟ್ಟಿದ್ದೀನಿ. ಈಗ ದೀಪನ ಹಚ್ತಾ ಇದ್ದೀನಿ. ಮರಿದ ಹಾಗೆ 2 ತುಪ್ಪದ ದೀಪಗಳನ್ನ ಹಚ್ಚಲೇಬೇಕು. ಬೆಳಗ್ಗೆ ಮತ್ತೆ ಸಂಜೆ ನೀವು ಯಾವಾಗ ಪೂಜೆ ಮಾಡ್ತೀರೋ ಆ ಸಮಯದಲ್ಲಿ 1 ಹೊತ್ತು ಪೂಜೆ ಮಾಡ್ತೀರಾ ಅಥವಾ 2 ಹೊತ್ತು ನೀವು ಪೂಜೆ ಮಾಡ್ತೀರಾ, ತುಪ್ಪದ ದೀಪಗಳನ್ನಂತೂ ಹಚ್ಚಲೇಬೇಕು. ಈ ರೀತಿ ನಾನು ಕೂಡ ಸರಳವಾಗಿ ನಿಮಗೆ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ದೀಪ ಹಚ್ಚಿ ಆದ ನಂತರ ಗಣೇಶನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದಾದ ನಂತರ ಸಂಕಲ್ಪ ಮಾಡ್ಕೊಳ್ಳಿ. ಯಥಾಶಕ್ತಿ ಈ ದಿನ ನಾನು ಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣನ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಸರಳವಾದ ಪೂಜೆನ ಸ್ವೀಕರಿಸಪ್ಪ ಅಂತ ಬೇಡ್ಕೊಂಡು ಕೈಯಲ್ಲಿ ಅಕ್ಷತೆ, ತುಳಸಿ ಎಲ್ಲನೂ ಕೂಡ ಇಟ್ಕೊಳ್ಳಿ. ಅದನ್ನ ಉದ್ದರಣೆಯಿಂದ ನೀರನ್ನ ಹಾಕೊಂಡು ನೀವು ಅಕ್ಷತೆ ಮತ್ತೆ ತುಳಸಿಯನ್ನ ಒಂದು ಪ್ಲೇಟ್ನಲ್ಲಿ ಬಿಟ್ಟು ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಪೂಜೆನ ಮುಂದುವರಿಸಿ. ಕೃಷ್ಣನ ಸ್ತೋತ್ರಗಳನ್ನೆಲ್ಲ ಹೇಳ್ಕೋಬೇಕು. ಹಿಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ನಿಮಗೆ ಅಷ್ಟೋತ್ತರ ಹೇಳೋದಿಕ್ಕೆ ಬರಲ್ಲ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಳ್ತಾ 108 ಸಲ ಹೇಳ್ಕೊಂಡು ಒಂದು ತಟ್ಟೆಯಲ್ಲಿ ತುಳಸಿಯನ್ನ ಬಿಡಿಸಿಟ್ಕೊಳ್ಳಿ. ಕಡ್ಡಿಗಳಿರಬಾರ್ದು. ತುಳಸಿ ಚಿಗುರು ಆ ರೀತಿ ನಿಮ್ಗೇನಾದ್ರೂ ಕಟ್ಟಿರೋ ಅಂತ ತುಳಸಿ ಮಾಲೆಗಳೇನೆ ಎಲ್ಲಾ ಹೂವಿನ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಅದನ್ನ ತಗೊಂಡ್ ಬಂದು ನೀವು ತುಳಸಿ ದಳಗಳನ್ನ ಅಂದ್ರೆ ತುದಿ ಚಿಗುರು ಇರುತ್ತೆ ನೋಡಿ, ಆ ತರ ಇರುವಂತದನ್ನ ಬಿಡಿಸಿ ಒಂದು ಕಡೆ ಇಟ್ಕೊಳ್ಳಿ. ಅದರಿಂದ ನಿಮ್ಗೆ ಅರ್ಚನೆ ಮಾಡೋದಕ್ಕೆ ತುಂಬಾ ಸುಲಭ ಆಗತ್ತೆ. 108 ಸಲ ಕೃಷ್ಣನ ನಾಮಗಳನ್ನ ಹೇಳ್ತಾ ನೀವು ಅರ್ಚನೆ ಮಾಡ್ಕೊಳ್ಳಿ. ಅರ್ಚನೆ ಎಲ್ಲ ಆದ ನಂತರ ತುಪ್ಪದ ಬತ್ತಿಗಳನ್ನ ಇಟ್ಕೊಂಡು ಮೊದಲು ಆರತಿ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಇಟ್ಟಿರೋ ಅಂತ ನೈವೇದ್ಯಗಳ ಮೇಲೆಲ್ಲ ಹೂ ನೀರನ್ನ ಪ್ರೋಕ್ಷಣೆ ಮಾಡಿ. ಅಂದ್ರೆ ಪಂಚಪಾತ್ರೆಯಲ್ಲಿ ನೀರ್ ಇಟ್ಕೊಂಡಿರ್ತೀರಲ್ಲ, ಅದರಲ್ಲಿ ಒಂದು ಹೂವನ್ನದ್ದಿ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಿ ನೈವೇದ್ಯಂ ಸಮರ್ಪಯಾಮಿ ಅಂತ 2 ಕೈಯಿಂದ ಕೃಷ್ಣನಿಗೆ ತೋರಿಸಿ. ಅದಾದ ನಂತರ ಮಹಾಮಂಗಳಾರತಿಯನ್ನ ಮಾಡಿ ಮನೆಯಲ್ಲಿ ಇರೋರಿಗೆಲ್ರಿಗೂ ಕೂಡ ಮಂಗಳಾರತಿಯನ್ನ ಕೊಡಿ. ಚಿಕ್ಕ ಮಕ್ಕಳೇನಾದ್ರೂ ಅಕ್ಕಪಕ್ಕದ ಮನೆಗಳಲ್ಲಿದ್ರೆ ಅವರನ್ನ ಕರೆದು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಈ ರೀತಿ ಭಜನೆಯನ್ನ ಮಾಡಿಸಿ ಆಮೇಲೆ ನೈವೇದ್ಯಕ್ಕಿಟ್ಟಿರೋ ಅಂತ ಸಿಹಿ ತಿಂಡಿಗಳನ್ನ ಆ ಮಕ್ಳಿಗೂ ಕೂಡ ಕೊಡಿ. ಮನೆಯವರೆಲ್ಲರೂ ಕೂಡ ತಿಂದು ನಿಮ್ಮ ಪೂಜೆಯನ್ನ ಮುಗಿಸಬಹುದು. ಇನ್ನು ನೀವೇನಾದ್ರೂ ಉಪವಾಸ ಮಾಡ್ತಾ ಇದ್ರೆ ಹಾಲು ಹಣ್ಣನ್ನ ತಿನ್ನಬಹುದು. ಆ ನಂತರ ಕೆಂಪಾರತಿನೂ ಕೂಡ ಮಾಡಿ ಹೊರಗಡೆ ಹಾಕ್ಬೇಕು ಕೃಷ್ಣನಿಗೆ. ಮತ್ತೆ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೀಪಗಳನ್ನ ಹಚ್ಚಿ 1 ಗ್ಲಾಸ್ ಹಾಲನ್ನ ಕಾಯಿಸಿ ನೈವೇದ್ಯಕ್ಕೆ ಇಟ್ಟು
ಪೂಜೆ ಎಲ್ಲ ಮಾಡ್ಕೊಳ್ಳಿ. ಆನಂತರ ನೀವು ಏನಾದರೂ ತಿಂದು ನಿಮ್ಮ ಉಪವಾಸವನ್ನ ಬಿಡಬಹುದು. ಕೃಷ್ಣ ಜನ್ಮಾಷ್ಟಮಿಯ ಸರಳವಾದ ಪೂಜಾ ವಿಧಾನ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?